ಏನೇ ಗೂಬೆ, ಇತ್ತೀಚೆಗೆ ಫೋನ್ ಮಾಡೋದೇ ಮರ್ತು ಬಿಟ್ಟಿದ್ಯಾ? ನಿಂದೆ ರಾಜ್ಬಾರ್ ಆಗೋಗ್ಬಿಟ್ಟಿದ್ಯಾ? ಕಲ್ತ್ಬಿಟ್ಟೆ ಬಿಡೆ, ನೀನು ತುಂಬಾ ಕಲ್ತ್ಬಿಟ್ಟಿದ್ಯಾ. ಹೌದು, ಮತ್ತೆ ನಿಮ್ಮ ಹತ್ರ ಗೂಬೆ ಗೂಬೆ ಅಂತ ಅನ್ನಿಸ್ಕೊಂಡು ರಾತ್ರಿ ಎಲ್ಲ ಕಣ್ಣು ಬಿಟ್ಕೊಂಡು ಕೂತ್ಕೊಳ್ಳೋ ಹಂಗಾಗಿದೆ. ಕೂತಿರೋದಕ್ಕೆ ತುಂಬ ವಿಚಾರಗಳು ಗೊತ್ತಾಗ್ತಿರೋದು. ಅದಕ್ಕೆ ಮೇಡಮ್ ಇವಾಗ ಇಂಡಿಪೆಂಡೆಂಟಾಗಿ ಡಿಸಿಷನ್ ತಗೋತಿರೋದು. ತುಂಬ ಕೊಚ್ಕೋಬೇಡ ಕಣೆ, ನಾನು ನಿನ್ನ ಅಳಿಯೋದಕ್ಕೆ ಗೂಬೆ ಅಂತ ಹೇಳಿದ್ದು. ಏನೇ ಆದರೂ ಈ ಭೈರವಿನ ಮೀರ್ಸಕ್ಕಾಗಲ್ಲಮ್ಮ, ಮೀರ್ಸಕ್ಕಾಗಲ್ಲ. ನನ್ನ ಅನುಭವದ ಮುಂದೆ ನಿಂದೇನು ನಡೆಯಲ್ಲ ಕಣೆ ಅರ್ಪಿತಾ. ಅದನ್ನ ಒಪ್ಕೋತೀನಿ. ಅದಕ್ಕೆ ತಾನೇ ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಮುಂಚೆ ನಿನ್ನ ಸಜೆಷನ್ ತಗೋತಾ ಇರೋದು. ಪೀಟ್ಗೆ ಜಾಸ್ತಿ ಆಯ್ತು, ಏನ್ ಮಾಡ್ತಿದ್ಯಾ ಅಂತ ಬಗಳು. ಹೊಸ ವಿಷಯ ಏನು ಗೊತ್ತಾ? ರಂಜಿತ್ ಇವಾಗ ನನ್ನ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಇನ್ನು ಮುಂದೆ ಅವನನ್ನ ಪುಗ್ರಿ ಆಡಿಸ್ದಂಗೆ ಆಡಿಸ್ಬಿಡ್ತೀನಿ. ಈಗ ಅವನು ನನ್ನ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹೌದೇನೆ? ರಂಜಿತು ಎಲ್ಲ ವಿಷಯಕ್ಕೂ ಮೂಗು ತೋರಿಸ್ತಿದ್ನಾ? ಅವನಿಗೆ ನಾನೇ ಒಂದು ದಾರಿ ತೋರಿಸ್ಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಮುಗಿಸ್ಬಿಟ್ಟಿಯಲ್ಲ. ಯಾರ ಶಿಷ್ಯ ನೀನು? ನನ್ನ ಶಿಷ್ಯ. ನನ್ನ ಶಿಷ್ಯ ಕಣೆ ನೀನು. ವೆರಿ ಗುಡ್. ಗುರುವಿಗೆ ತಕ್ಕಂಥ ಶಿಷ್ಯ. ಪ್ರಣಾಮಗಳು ಗುರುಗಳಿಗೆ. ಆದರೂ ನಿಮ್ಮಂಥ ಗುರುಗಳನ್ನ ಈ ಶಿಷ್ಯ ಮೀರ್ಸಕ್ಕಾಗತ್ತಾ? ತುಂಬ ಕೊಚ್ಕೋಬೇಡ್ವೆ. ಸಿಕ್ಕಾಕ್ಸಿರೋದು ಹೇಗೆ ಅಂತ ಹೇಳು. ಮುಂದಿನ ದಾರಿ ಈ ಭೈರವಿ ತೋರಿಸ್ತಾಳೆ. ಭೈರವಿ ಅಮ್ಮ, ನಿಮಗೆ ಮೋನಲ್ ಅನ್ನೋ ಹುಡುಗಿ ಬಗ್ಗೆ ಹೇಳಿದ್ದೆ ಅಲ್ವಾ? ಆ ಹುಡುಗಿಗೆ ನಮ್ಮ ರಂಜಿತ್ ಮೇಲೆ ಲವ್ ಆಗಿದೆ. ಆ ರಂಜಿತ್ನ ಅವಳು ಪ್ರೇಮ ಬಲೆನಲ್ಲಿ ಸಿಕ್ಕಾಕ್ಸೋದಕ್ಕೆ ಹೊರಟಿದ್ದೀನಿ. ಓ, ಲವ್ ಕೇಸಾ? ಹುಷಾರಾಗಿರ್ಬೇಕು ಕಣೆ. ಬೇರೆ ವಿಷಯ ಆದರೆ ಹೇಗಾದರೂ ಸಂಭಾಳಿಸ್ಬೋದು. ಈ ಲವ್ ಕೇಸ್ಗಳು ಬಂದ್ಬಿಟ್ರೆ ಯಾರು ಯಾವಾಗ ಹೇಗೆ ಟರ್ನ್ ಆಗ್ತಾರೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಹೌದು, ನಾನು ಲವ್ವಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ ತಾನೇ ಇಷ್ಟೆಲ್ಲ ನಡೀತಿರೋದು. ನಿನಗೆ ಲವ್ವಾ? ಯಾರೇ ಅವನು? ಯಾಕೆ ನಿಮಗೆ ಗೊತ್ತಿಲ್ವಾ? ಸೂರ್ಯ. ಅಲ್ಲೇ ತುಂಬ ಚೆನ್ನಾಗಿದೆ ನಿಮ್ಮ ಜೋಡಿ. ಕೂತ್ಕೊಂಡು ಡ್ಯೂಯೆಟ್ ಆಡಿ. ಏಯ್, ಇಡೇ ಫೋನ್ನ. ರಂಜಿತ್ ಮೇಲೆ ಒಂದು ಕಣ್ಣಿಡೆ ಅಂದರೆ ಲವ್ ಮಾಡ್ತಾಳಂತೆ. ಲವ್. ಈ ಬಲೆಯಿಂದ ಆ ರಂಜಿತ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನೋಡ್ಕೋತೀನಲ್ಲ. ಇಡಿಯಟ್. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?